ನೆಚ್ಚಿನ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾಜೇಶ್ ಮುತ್ತಾಳ್, ಗವಿಸಿದ್ದೇಶ್ವರರ ನಾಡು ಕೊಪ್ಪಳದಿಂದ. ವಿದ್ಯಾರ್ಥಿಗಳೇ, ನಿಮ್ಗೆ ಈಗಾಗಲೇ ಗೊತ್ತಿರುವಂತೆ ರೀಸೆಂಟಾಗಿ ಫೆಬ್ರವರಿ 2ನೇ ತಾರೀಕು NMMS 2024 ಮತ್ತು 25ನೇ ಸಾಲಿನ ಪರೀಕ್ಷೆ ಈಗಾಗಲೇ ಮುಗಿದು ಹೋಗಿದೆ. ಸೊ ಆ ಪರೀಕ್ಷೆಗೆ ಸಂಬಂಧಿಸಿದಂತೆ ಜಸ್ಟ್ ಏನಾಗಿದೆ ಅಂತಂದರೆ ಅಫಿಷಿಯಲ್ ಕೀ ಆನ್ಸರ್ ಅನೌನ್ಸ್ಮೆಂಟ್ ಆಗಿದೆ. ಸೊ ಹಾಗಾಗಿ ಆ ಪರೀಕ್ಷೆಗೆ ಸಂಬಂಧಿಸಿದಂತೆ ಮ್ಯಾಟ್ ಪ್ರಶ್ನೆ ಪತ್ರಿಕೆಗೆ ಸಂಬಂಧಿಸಿದಂತೆ ಈಗಾಗಲೇ ನಾವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸ್ಯಾಟಿಗೆ ಸಂಬಂಧಿಸಿದಂತೆ ಕೀ ಆನ್ಸರ್ಸ್ಗಳನ್ನು ಬಿಟ್ಟಿದ್ದೀವಿ. ಸೊ ಅದರಲ್ಲಿ ಒಂದೆರಡು ಉತ್ತರಗಳು ಅಫಿಷಿಯಲ್ ಕೀ ಆನ್ಸರ್ಗೆ ಮತ್ತು ನಮ್ಮ ಕೀ ಆನ್ಸರ್ಗಳಿಗೆ ವ್ಯತ್ಯಾಸ ಇದೆ. ಸೊ ಅದನ್ನು ನಾನು ಕಮೆಂಟ್ ಬಾಕ್ಸಲ್ಲಿ ಹಾಕ್ತಾ ಇರ್ತೀನಿ. ಬಟ್ ಮ್ಯಾಟ್ ಪ್ರಶ್ನೆ ಪತ್ರಿಕೆಗೆ ಸಂಬಂಧಿಸಿದಂತೆ ಅಫಿಷಿಯಲ್ ಕೀ ಆನ್ಸರ್ ಏನು ಬಿಟ್ಟಿದ್ದಾನೆ ಅದನ್ನು ಈ ವಿಡಿಯೋದಲ್ಲಿ ನಿಮ್ಗೆಲ್ರಿಗೂ ನಾನೇನು ಮಾಡ್ತಾ ಇದ್ದೀನಿ ಅಂತಂದರೆ ತಲುಪಿಸ್ತಾ ಇದ್ದೀನಿ. ಸೊ ಪ್ರಶ್ನೆ ಪತ್ರಿಕೆ ಇದು. ಈ ಪ್ರಶ್ನೆಗಳನ್ನು ಓದ್ಕೋತಾನೆ ನಾನು ನಿಮಗೆ ಅಫಿಷಿಯಲ್ ಕೀ ಆನ್ಸರ್ಗಳನ್ನು ಹೇಳ್ತಾ ಹೋಗ್ತೀನಿ. ದ ಫಸ್ಟ್ ಕ್ವಶನ್ ಈಸ್, ಕೊಟ್ಟಿರುವ ಆಕೃತಿಯಲ್ಲಿರುವ ಒಟ್ಟು ತ್ರಿಭುಜಗಳ ಸಂಖ್ಯೆಯು ಅಂತ ಕೇಳಿದ್ದಾನೆ. ಸೊ ಇದಕ್ಕೆ ಆನ್ಸರ್ ಬಂದು ಸಿ 12. ಎರಡನೇ ಪ್ರಶ್ನೆ, ಕೊಟ್ಟಿರುವ ಆಕೃತಿಯಲ್ಲಿರುವ ಒಟ್ಟು ಪಂಚಭುಜಾಕೃತಿಗಳ ಸಂಖ್ಯೆಯು ಅಂತ ಕೇಳಿದ್ದಾನೆ. ಇದಕ್ಕೆ ಉತ್ತರ ಬಿ, ಅಂದರೆ 10 ಪಂಚಭುಜಾಕೃತಿಗಳು ಈ ಡಯಾಗ್ರಾಮ್ನಲ್ಲಿ ಇದೆ. ಮೂರನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ 8 ಅರ್ಧವೃತ್ತಗಳನ್ನು ಮಾತ್ರ ಹೊಂದಿರುವ ಚಿತ್ರ ಯಾವುದು ಅಂತ ಕೇಳಿದ್ದಾನೆ. ಸೊ ಮೂರನೇದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಸಿ. ಈ ಸಿ ಆಪ್ಷನ್ನಲ್ಲಿ 8 ಅರ್ಧವೃತ್ತಗಳನ್ನು ನಾವು ಕಾಣಬಹುದು. ಇನ್ನು ನಾಲ್ಕನೇ ಪ್ರಶ್ನೆ, ಸೂಚನೆಗಳಿದ್ದಾವೆ. ಈಗಾಗಲೇ ನೀವು ಇದನ್ನು ಓದ್ಕೊಂಡಿರ್ತೀರಾ. ವೆನ್ ಅಕ್ಷರಕ್ಕೆ ಸಂಬಂಧಿಸಿದಂತೆ ಇದನ್ನು ಆಧರಿಸಿ ನಾವು ಮುಂದಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಮಾಡಬೇಕಾಗುತ್ತೆ. ಸೊ ಡೈರೆಕ್ಟಾಗಿ ನಾನು ನಾಲ್ಕನೇ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ವೆನ್ನಕ್ಷಗಳನ್ನು ಆಧರಿಸಿ ನಾಲ್ಕನೇ ಪ್ರಶ್ನೆ ಹೀಗಿದೆ: ಡಾಕ್ಟರ್ APJ ಅಬ್ದುಲ್ ಕಲಾಂ ಭಾರತ ರತ್ನ ಪುರಸ್ಕೃತರು, ಭಾರತದ ರಾಷ್ಟ್ರಪತಿಗಳು. ಈ ಮೂವರನ್ನು ಅಥವಾ ಈ ಮೂರು ಅಂಶಗಳನ್ನು ಹೋಲುವಂತಹ ವೆನ್ನಕ್ಷ ಯಾವುದು ಅಂತ ಕೇಳಿದ್ದಾನೆ. ಹಾಗಾಗಿ ಉತ್ತರ ಬಂದು ಬಿ. ಫಿಫ್ತ್ ಕ್ವಶನ್, ಕರ್ನಾಟಕ, ಮಂಡ್ಯ, ಕೃಷ್ಣರಾಜಸಾಗರ ಅಣೆಕಟ್ಟು. ಉತ್ತರ ಡಿ, ಅಂದರೆ ಎ ವೆನ್ನಕ್ಷೆ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆ, ಆರನೆಯ ಪ್ರಶ್ನೆ, ಕೊಟ್ಟಿರುವ ವೆನ್ನಕ್ಷೆಯು ಪ್ರತಿನಿಧಿಸುವ ವಸ್ತುಗಳ ಸರಿಯಾದ ಸಮೂಹವು ಯಾವುದು ಅಂತ ಕೇಳಿದ್ದಾನೆ. ನೇರವಾದ ಉತ್ತರಗಳಿಗೆ ನಾನು ಹೋಗ್ತಾ ಇದ್ದೀನಿ. ಉತ್ತರ ಒಂದು ಬಿ. ಈ ವೆನ್ನಕ್ಷೆಯು ಸಮಾಂತರ ಚತುರ್ಭುಜ, ಆಯತ ಮತ್ತು ತ್ರಾಪಿಜ್ಯವನ್ನು, ಈ ಮೂರರ ಸಮೂಹವನ್ನು ಪ್ರತಿನಿಧಿಸುತ್ತದೆ. ಹಾಗಾಗಿ ಉತ್ತರ ಬಂದು ಬಿ ಆಗುತ್ತೆ. ಮುಂದಿನ ಪ್ರಶ್ನೆ, ಏಳನೆಯ ಪ್ರಶ್ನೆ, 7ರಿಂದ 9. ವಿದ್ಯಾರ್ಥಿಗಳ ಮುಂದಿನ ಪ್ರಶ್ನೆ ಹೀಗಿದೆ, 7ರಿಂದ 9ನೆಯ ಪ್ರಶ್ನೆ. ಇಲ್ಲಿ ಮೇಲೆ ಕೊಟ್ಟಿರ್ತಕ್ಕಂಥ ನಕಾಶೆಗಳನ್ನು, ಅಂದರೆ ಅದರಲ್ಲಿ ನಂಬರ್ಸ್ ಕೊಟ್ಟಿದ್ದಾರೆ, ಅದನ್ನು ನೋಡ್ಕೊಂಡು ನಾವು ಆನ್ಸರ್ ಮಾಡಬೇಕಾಗುತ್ತೆ. 7ನೇ ಪ್ರಶ್ನೆಗೆ ಆನ್ಸರು 30, ಅಂದರೆ ಕಲ್ಲಂಗಡಿ ಹಣ್ಣನ್ನು ಇಷ್ಟಪಡುವವರ ಸಂಖ್ಯೆ ಬಂದು 30. ಹಾಗೆ ಮುಂದಿನ ಪ್ರಶ್ನೆಗೆ ಹೋಗೋಣ. 8ನೇ ಪ್ರಶ್ನೆ, ಸಂಖ್ಯೆ 5 ಇದನ್ನು ಪ್ರತಿನಿಧಿಸುವುದು ಅಂತ ಇದೆ. 5 ಯಾವುದನ್ನು ಪ್ರತಿನಿಧಿಸುತ್ತದೆ? ಆನ್ಸರ್ ಬಂದು ಬಿ, ಸೇಬಿನ ಹಣ್ಣನ್ನು ಮಾತ್ರ ಇಷ್ಟಪಡುವವರನ್ನ ಪ್ರತಿನಿಧಿಸ್ತಾ ಇದೆ. ಹಾಗೆ 9ನೇ ಪ್ರಶ್ನೆ, ಚಿತ್ರದಲ್ಲಿರುವ ಎಲ್ಲ ಸಂಖ್ಯೆಗಳಿಗೂ 2 ಸೇರಿಸಿದರೆ ಕಲ್ಲಂಗಡಿ ಹಣ್ಣನ್ನು ಇಷ್ಟಪಡದ ಸೇಬು ಹಣ್ಣನ್ನು ಇಷ್ಟಪಡುವವರ ಸಂಖ್ಯೆ. ಅಲ್ಲಿ ಗಮನ ಹರಿಸಬೇಕು, ಇಷ್ಟಪಡದ ಅಂತ ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್ ವರ್ಡ್, ಇಷ್ಟಪಡದ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ಆನ್ಸರ್ ಬಂದು ಸಿ ಆಗುತ್ತೆ, 13 ಜನ. ಮುಂದಿನ ಪ್ರಶ್ನೆ 10ನೇದು, ಲೆಕ್ಕ ಮಾಡಿರ್ತೀರಿ. ಸೊ ಲೆಕ್ಕ ಮಾಡಿದರೆ ಏನು ಆನ್ಸರ್ ಬರುತ್ತೆ ಅಂಥೇಳಿ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. 10 ಡಿ, 11 ಬಿ. ಹಾಗೆ ಮುಂದಿನ ಪ್ರಶ್ನೆ 12 ಎ ಆಗುತ್ತೆ ಉತ್ತರ. 13 ಡಿ. ಹಾಗೆ ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳೇ. 14ನೇ ಪ್ರಶ್ನೆ, ಆನ್ಸರ್ ಬಂದು ಬಿ. ಇನ್ನು 15 ಡಿ.
ಹಾಗೆ 16ನೇ ಪ್ರಶ್ನೆಗೆ ಆನ್ಸರು ಡಿ. ಮುಂದೆ 17ರಿಂದ 19 ಬಿಟ್ಟು ಹೋಗಿರುವ ಸಂಖ್ಯೆಗಳನ್ನು ನಾವು ಫಿಲ್ ಮಾಡಬೇಕಾಗತ್ತೆ. 17ನೇ ಪ್ರಶ್ನೆಗೆ ಉತ್ತರ ಬಂದು ಎ ಆಗುತ್ತೆ, 18.5. 18ನೆಯ ಪ್ರಶ್ನೆಗೆ ಉತ್ತರ ಬಂದು ಬಿ, 10. ಇನ್ನು ಹಾಗೆ 19ನೇ ಪ್ರಶ್ನೆ ಉತ್ತರ ಬಂದು ಬಿ, 32. ನೆಕ್ಸ್ಟ್ 20ನೇ ಪ್ರಶ್ನೆಗೆ ಆನ್ಸರು 20ರಿಂದ 22 ಹಾಗೆ ಇವೆ. 20ನೇ ಪ್ರಶ್ನೆಗೆ ಆನ್ಸರ್ ಬಂದು ಡಿ. 21ನೇ ಪ್ರಶ್ನೆ ಇಲ್ಲಿ ಮಾಂಕ್ 4652 ಅಂತ ಸಂಕೇತೀಕರಿಸಿದರೆ ರಸ್ಟ್ ಏನನ್ನು ಸಂಕೇತೀಕರಿಸ್ಬೋದು ಅಂತೇಳಿ ಉತ್ತರ ಬಂದು 21ನೇದು ಎ, 9312. ನೋಡ್ರಿ ಅದೇ ಥರದ ಪ್ರಶ್ನೆ 22. ಬ್ರೆಜಿಲ್ ಸಂಖ್ಯೆಯನ್ನು ಗುರುತಿಸಿದರೆ ಕೆನಡಾ ಈ ಸಂಖ್ಯೆಯನ್ನು ಗುರುತಿಸುತ್ತದೆ. ಹಾಗಾದರೆ INDIA ಯಾವ ಸಂಖ್ಯಾ ಸಮೂಹವನ್ನು ಸಂಕೇತೀಕರಿಸುತ್ತದೆ? ಉತ್ತರ ಬಂದು ಸಿ, 28924. 23ರಿಂದ 27ನೇ ಪ್ರಶ್ನೆ ಅಲ್ಲಿ ಅಕ್ಷರಗಳ 4 ಗುಂಪುಗಳನ್ನು ಕೊಟ್ಟಿರ್ತಾರೆ ಅಥವಾ ಸಂಖ್ಯೆಗಳ 4 ಗುಂಪುಗಳನ್ನು ಕೊಟ್ಟಿರ್ತಾರೆ. 3 ಒಂದು ರೀತಿಯಾಗಿದ್ದರೆ ಮತ್ತೊಂದು ಭಿನ್ನವಾಗಿರುತ್ತೆ. ಆ ಭಿನ್ನವಾಗಿರೋದು ನಿಮ್ಮ ಉತ್ತರ ಆಗಿರುತ್ತೆ. 23ನೇ ಪ್ರಶ್ನೆಯಿಂದ 27ನೇ ಪ್ರಶ್ನೆ ಹೀಗಿದೆ. 23ನೆಯ ಪ್ರಶ್ನೆ 3 ಸಂಖ್ಯೆಗಳು ಒಂದು ಸಮೂಹಕ್ಕೆ ಸೇರಿದರೆ ಒಂದು ವಿಭಿನ್ನವಾಗಿರುತ್ತೆ. ಆ ವಿಭಿನ್ನ ಉತ್ತರ ಯಾವುದು ಅಂತಂದರೆ 23ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಆಗಿರುತ್ತೆ ಅಂದರೆ ಉತ್ತರ ಬಂದು ಎ, 7 to 9. ಅದೇ ಥರ 24 ಉತ್ತರ ಸಿ. 25 ಉತ್ತರ ಡಿ, CFA. 26 ಉತ್ತರ ಬಂದು ಬಿ, DEJR. 27 ಬಿ ಆಗುತ್ತೆ. 28 A+B ಅಂದರೆ AUB ತಂದೆ, A ಇಂಟು ಬಿ ಅಂದರೆ AUBನ ಸಹೋದರಿ. A ಈಕ್ವಲ್ಸ್ ಟು ಬಿ ಅಂದರೆ AUBನ ಮಗಳು. M ಈಕ್ವಲ್ಸ್ P ಇಂಟು R ಆದರೆ ಈ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಸಿ. 29 ಉತ್ತರ ಬಂದು ಬಿ. 30 ಅದೇ ಥರದ ಪ್ರಶ್ನೆ ಉತ್ತರ ಬಂದು ಬಿ. 31ನೇ ಪ್ರಶ್ನೆಗೆ ಉತ್ತರ ಇಲ್ಲಿ ವಯಸ್ಸಿಗೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಕೇಳಿದರೆ ಹಾಗಾಗಿ ಉತ್ತರ ಬಂದು ಎ, 42. ಇನ್ನು 32ನೇ ಪ್ರಶ್ನೆಗೆ ಉತ್ತರ ಬಂದು ಬಿ, 14. ಇನ್ನು 33ನೆಯ ಪ್ರಶ್ನೆಗೆ ಉತ್ತರ ಎ, 90 ವರ್ಷ. 34ನೇ ಪ್ರಶ್ನೆಗೆ ಉತ್ತರ ಎ, ಭಾನುವಾರ. 35ನೆಯ ಪ್ರಶ್ನೆ ಇದಕ್ಕೆ ಆನ್ಸರ್ ಬಂದು ಬಿ, ಮಂಗಳವಾರ. ಇನ್ನು 36ನೆಯ ಪ್ರಶ್ನೆಗೆ ಉತ್ತರ ಎ, 22. 37ನೆಯ ಪ್ರಶ್ನೆ ಜಾಲಾಕೃತಿಯನ್ನು ಘನವಾಗುವಂತೆ ಮಡಿಸಿದಾಗ ಉಂಟಾಗುವ ಘನವನ್ನು ಕೊಟ್ಟಿರುವ ಪರ್ಯಾಯಗಳಿಂದ ಗುರುತಿಸಿ. ಸೊ ಇದರಲ್ಲಿ ಉತ್ತರ ಬಂದು ಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 38ನೇ ಪ್ರಶ್ನೆ ಇಲ್ಲಿ ಸಂಕೇತಗಳನ್ನು ಕೊಟ್ಟಿರ್ತಾರೆ. ಅಪೋಸಿಟ್ ಸೈಡ್ನಲ್ಲಿ ಯಾವ್ದು ಬರುತ್ತೆ ಅಂತ ಹೇಳಬೇಕಾಗತ್ತೆ. ಉತ್ತರ ಬಂದು ಡಿ. 38ನೇ ಪ್ರಶ್ನೆ 39 ಅದೇ ಥರದ ಚುಕ್ಕಿಗಳ ಅಭಿಮುಖವಾಗಿ ಯಾವ ಚುಕ್ಕಿ ಬರುತ್ತೆ ಅಂತ ಹೇಳಬೇಕು. ಸೊ 39ನೆಯ ಪ್ರಶ್ನೆಗೆ ಉತ್ತರ 39ನೆಯ ಪ್ರಶ್ನೆಗೆ ಉತ್ತರ ಬಂದು ಎ ಆಗುತ್ತೆ. ಇನ್ನು 40ನೇ ಪ್ರಶ್ನೆ ಅದೇ ಥರದ ಚಿಹ್ನೆ ಈ ಕೆಳಗಿನ ಯಾವ ಆಕೃತಿಯಲ್ಲಿ ಕರೆಕ್ಟಾಗಿದೆ ಅಂತ ಹೇಳಿ ಗುರುತಿಸಬೇಕು. 40 ಉತ್ತರ ಬಂದು ಡಿ ಆಗುತ್ತೆ. 40 ಉತ್ತರ ಡಿ. ಇನ್ನು ಅದೇ ಥರ ಮುಂದಿನ ಪ್ರಶ್ನೆಗಳಿದ್ದಾವೆ. 41ರಲ್ಲಿ ಆನ್ಸರ್ ಬಂದು ಬಿ ಆಗುತ್ತೆ. 41 ಬಿ. ಇನ್ನು 42ರಲ್ಲಿ ಉತ್ತರ ಸಿ ಆಗುತ್ತೆ. 43ರಲ್ಲಿ
ಉತ್ತರ ಇಲ್ಲಿ ನಿಮಿಷದ ಮುಳ್ಳು ಮತ್ತು ಗಂಟೆ ಮುಳ್ಳ ನಡುವೆ ಉಂಟಾಗುವ ಕೋನ ಎಷ್ಟು ಡಿಗ್ರಿ ಇರುತ್ತೆ ಅಂತ ಕಂಡುಹಿಡಿಬೇಕಾಗುತ್ತೆ. 43ರಲ್ಲಿ ಉತ್ತರ ಬಂದು ಸಿ ಆಗುತ್ತೆ. ಇನ್ನು 44ರಲ್ಲಿ ಉತ್ತರ ಎ ಆಗುತ್ತೆ, 3 ಗಂಟೆ 30 ನಿಮಿಷ. 45ರಲ್ಲಿ ಉತ್ತರ ಬಂದು ಎ ಆಗುತ್ತೆ, 5 ಗಂಟೆ. ಇನ್ನು 46ರಲ್ಲಿ ಬಿಟ್ಟೋಗಿರೋ ಸಂಖ್ಯೆಯನ್ನು ಪೂರ್ಣಗೊಳಿಸಬೇಕು. ಉತ್ತರ ಬಂದು ಡಿ ಆಗುತ್ತೆ, 46 306 ಆಗುತ್ತೆ ಉತ್ತರ. ನೆಕ್ಸ್ಟ್ 47, ಅದೇ ಥರದ ಪ್ರಶ್ನೆ ಇರುತ್ತೆ. ಬಿಟ್ಟೋಗಿರೋ ಸಂಖ್ಯೆ 47ಕ್ಕೆ ಬಂದು ಆನ್ಸರ್ ಸಿ 243. ಇನ್ನು 48 ಉತ್ತರ ಬಂದು ಎ ಆಗುತ್ತೆ. 49 ಮತ್ತು 50 ತಪ್ಪಾದ ಸಂಖ್ಯೆಯನ್ನು ಗುರುತಿಸಬೇಕಾಗುತ್ತೆ. ಸೊ 49ರಲ್ಲಿ ಉತ್ತರ ಬಂದು ಸಿ. ಇನ್ನು 50ರಲ್ಲಿ ಉತ್ತರ ಬಂದು ಬಿ ಆಗುತ್ತೆ, 50 ಬಿ. ಇನ್ನು 51ರಲ್ಲಿ ಸಿ ಉತ್ತರ ಆಗುತ್ತೆ. ಪ್ರಶ್ನಾರ್ಥಕ ಸಂಖ್ಯೆಯಲ್ಲಿ ಸಾಮ್ಯತೆಯನ್ನು ಗುರುತಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಬೇಕು. 51 ಉತ್ತರ ಬಂದು ಸಿ 216. ಇನ್ನು 52ರಲ್ಲಿ ಉತ್ತರ ಎ. 53ರಲ್ಲಿ ಉತ್ತರ ಬಿ. 54ರಲ್ಲಿ ಉತ್ತರ ಸಿ. 55ರಲ್ಲಿ ಉತ್ತರ ಎ. 56ರಲ್ಲಿ ಉತ್ತರ ಸಿ. 57 ಉತ್ತರ ಬಂದು, ಇದು ಪ್ರಶ್ನೆ ಸಂಖ್ಯೆ 57, ಉತ್ತರ ಬಂದು ಎ. 58ರಲ್ಲಿ ಉತ್ತರ ಸಿ. 59ರಲ್ಲಿ ಆಕೃತಿಯನ್ನು ಪೂರ್ಣಗೊಳಿಸಬೇಕಾಗುತ್ತೆ 4 ಆಪ್ಷನ್ಸ್ಗಳಲ್ಲಿ. ಸೊ ಸರಿಯಾದ್ದು ಉತ್ತರ ಬಂದು ಸಿ. ಆ ಸಿ ಡಯಾಗ್ರಾಮ್ ತೊಗೊಂಡು ಬಂದು ಅಲ್ಲಿ ಫಿಟ್ ಮಾಡಿದರೆ ಆ ಆಕೃತಿ ಪೂರ್ಣಗೊಳ್ಳುತ್ತೆ. ಹಾಗಾಗಿ 59ನೇ ಪ್ರಶ್ನೆಗೆ ಆನ್ಸರು ಸಿ. 60ನೆಯ ಪ್ರಶ್ನೆಗೆ ಆನ್ಸರ್ ಬಂದು ಬಿ. 61 ಸಿ. 62 ಉತ್ತರ ಸಿ. 63 ಉತ್ತರ ಡಿ. 64 ಉತ್ತರ ಸಿ. 65 ಉತ್ತರ ಬಿ. 66ರಿಂದ 68. 66 66ರ ಪ್ರಶ್ನೆಗೆ ಉತ್ತರ ಬಂದು ಬಿ. 67 ಉತ್ತರ ಡಿ. 68 ಉತ್ತರ ಎ. 69 ಉತ್ತರ ಬಿ. 70 ಉತ್ತರ ಎ ಆಗಿರುತ್ತೆ. 71 ಉತ್ತರ ಡಿ. 72 ಉತ್ತರ ಬಂದು ಸಿ ಆಗಿರುತ್ತೆ. 73 ಉತ್ತರ ಬಂದು ಬಿ. 74 ಉತ್ತರ, ಇದು 74ನೇ ಪ್ರಶ್ನೆ, ಉತ್ತರ ಬಂದು ಡಿ ಆಗಿರುತ್ತೆ. 75ನೇದು ಆನ್ಸರ್ ಬಂದು ಬಿ. ಬಿಟ್ಟು ಹೋಗಿರುವ ಸಂಖ್ಯೆಯನ್ನು ನಾವು ಅದಕ್ಕೆ ಐಡೆಂಟಿಫೈ ಮಾಡಬೇಕು ಮಕ್ಕಳೇ. 76ನೇ ಪ್ರಶ್ನೆಗೆ ಉತ್ತರ ಬಂದು ಸಿ. ಇನ್ನು 77 ಉತ್ತರ ಬಂದು, 77ನೇ ಪ್ರಶ್ನೆಗೆ ಉತ್ತರ ಬಂದು ಡಿ. ಇನ್ನು 78ನೇ ಪ್ರಶ್ನೆಗೆ ಬಿ. ಅದೇ ಥರ 79ನೆಯ ಪ್ರಶ್ನೆ, ಆ 79ನೇ ಪ್ರಶ್ನೆಗೆ ಆನ್ಸರ್ ಬಂದು ಡಿ. ಇನ್ನು 80ನೇ ಪ್ರಶ್ನೆಗೆ ಉತ್ತರ ಸಿ. ಅದೇ ಥರ 81ನೇ ಪ್ರಶ್ನೆ, ಬೆಸ್ಸಂಖ್ಯೆ ಕಂಡುಹಿಡಿಬೇಕು. 81 ಉತ್ತರ ಏನಾಗಿರುತ್ತೆ ಅಂತ ನೋಡೋಣ. 81 ಅವಿಭಾಜ್ಯ ಸಂಖ್ಯೆಗಳು ಎಷ್ಟಿವೆ ಅಂತಂದರೆ
84 ಹಾಗಾಗಿ ಉತ್ತರ ಎ. 82 ಉತ್ತರ ಬಂದು ಬಿ. 83 ಉತ್ತರ ಸಿ 4 ಕಿಲೋಮೀಟರ್ ದಕ್ಷಿಣಕ್ಕೆ. 84 ಉತ್ತರ ಡಿ ಪಶ್ಚಿಮವು ಆಗ್ನೇಯವಾಗಿದೆ. 85 ಉತ್ತರ ಬಂದು ಎ. 86 ಉತ್ತರ ಬಂದು ಎ. ಇನ್ನು 87ನೆಯ ಪ್ರಶ್ನೆ. 87 ಮತ್ತು 88 ಒಂದೇ ಥರದ ಪ್ರಶ್ನೆಗಳಿರುತ್ತೆ. ಸೊ ಅಲ್ಲಿ 86ರಲ್ಲಿ ಉತ್ತರ ಬಿ ಆಗಿರುತ್ತೆ. ಉತ್ತರ ಬಿ, ಬಟ್ ಆಪ್ಷನ್ ಎ ಆಗಿರುತ್ತೆ. 87 ಉತ್ತರ ಬಂದು ಬಿ. ಇನ್ನು 88 ಉತ್ತರ ಬಂದು ಎ. 89 ಉತ್ತರ ಬಿ, ಒಂದು ಸರಿ ಮತ್ತು 2 ತಪ್ಪು. ಇನ್ನು ಕೊನೆಯ ಪ್ರಶ್ನೆ 90ನೇ ಪ್ರಶ್ನೆ. ಉತ್ತರ 90ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಸಿ ಆಗುತ್ತೆ. 1 ತಪ್ಪು ಮತ್ತು 2 ಸರಿ. ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ಗೌರ್ನಮೆಂಟ್ ಅಂದರೆ ಅಫಿಷಿಯಲ್ ಕೀ ಆನ್ಸರ್, ಮ್ಯಾಟ್ ಪ್ರಶ್ನೆ ಪತ್ರಿಕೆ ಅಫಿಷಿಯಲ್ ಕೀ ಆನ್ಸರ್ಗಳನ್ನು ನಾವೀಗ ನೋಡಿದ್ದೇವೆ. ಸೊ ಇದರಲ್ಲಿ ಏನಾದರೂ ವ್ಯತ್ಯಾಸಗಳು ಕಂಡು ಬಂದಲ್ಲಿ, ನಿಮ್ಮ ಉತ್ತರ ಸರಿಯಾಗಿ ಈ ಉತ್ತರಗಳು ತಪ್ಪಾಗಿದ್ದಲ್ಲಿ ನಾವುಗಳು ಅಬ್ಜೆಕ್ಷನ್ ಸಲ್ಲಿಸಬಹುದಾಗಿದೆ, ನೀವುಗಳು ಅಬ್ಜೆಕ್ಷನ್ ಸಲ್ಲಿಸಬಹುದಾಗಿದೆ. ಸೊ ಹಾಗಾಗಿ ಅಬ್ಜೆಕ್ಷನ್ಗಳನ್ನು ಹೇಗೆ ಸಲ್ಲಿಸಬೇಕು ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೇನೆ. ಅಲ್ಲಿವರೆಗೂ ನಮಸ್ಕಾರ.